ಕನ್ನಡ ಮಾತನಾಡಿದಕ್ಕೆ ಕಾಲೇಜು ಪ್ರಾಧ್ಯಾಪಕನನ್ನ ಅಮಾನತು ಮಾಡಲಾಗಿದೆ. ಬೆಂಗಳೂರಿನ ಆರ್ವಿ ಲರ್ನಿಂಗ್ ಹಬ್ ಕಾಲೇಜಿನಲ್ಲಿ ಘಟನೆ ಆಗಿದೆ. ಕನ್ನಡದಲ್ಲಿ ಪ್ರಶ್ನೆ ಕೇಳಿದ ವಿದ್ಯಾರ್ಥಿಗೆ ಕನ್ನಡದಲ್ಲೇ ಉತ್ತರ ಕೊಡ್ತಾರೆ. ಅದಾದ ನಂತರ ಕನ್ನಡದಲ್ಲಿ ಉತ್ತರ ಕೊಡಬೇಡಿ, ಇಂಗ್ಲಿಷ್ನಲ್ಲಿ ಹೇಳಿ ಅಂತ ಮತ್ತೊಬ್ಬ ವಿದ್ಯಾರ್ಥಿ ಆಕೆ ಜಗಳ ತೆಗಿತಾಳಂತೆ. ಕನ್ನಡ ನೆಲದ ಭಾಷೆ ಅಂತ ವಿದ್ಯಾರ್ಥಿಗೆ ಪ್ರಾಧ್ಯಾಪಕರು ಬುದ್ಧಿವಾದ ಹೇಳ್ತಾರೆ. ಕನ್ನಡ ಬರಲ್ಲ, ಇಂಗ್ಲಿಷ್ನಲ್ಲೇ ಪಾಠ ಮಾಡಿ ಅಂತ ವಿದ್ಯಾರ್ಥಿ ಹೇಳ್ತಾರಂತೆ. ಸೊ ಇಲ್ಲಿ ಪಾಠ ಮಾಡಿದಲ್ಲ, ಅವರು ಉತ್ತರ ಕೊಡ್ತಾ ಇದ್ದೀವಿ. ಪಾಠದ ಬಗ್ಗೆ ಕೇಳಿದ್ದಿದ್ರೆ ಓಕೆ, ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ಪಾಠ ಮಾಡ್ಬೋದು. ಇಲ್ಲಿ ಆಕೆ ಪ್ರಶ್ನೆ ಕೇಳಿದ್ದು, ಪ್ರಶ್ನೆಗೆ ಇವರು ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರನೂ ಕನ್ನಡದಲ್ಲಿ ಇರಬಾರ್ದು, ಇಂಗ್ಲೀಷಲ್ಲಿ ಇರಬೇಕು ಅಂತ ಹೇಳಿದ್ರೆ ಹೇಗೆ? ಇದು ಕಾಣ್ತಾ ಇರುವ ಕಾಲೇಜು ಆರ್ವಿ ಲರ್ನಿಂಗ್ ಹಬ್ ಅಂತ. ನಾನಿಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ. ಕಾರಣ ಏನು, ಇದು ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಈ ಕಾಲೇಜಿನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ, ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು. ನಾನು ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇರೋ, ಗೊತ್ತಿಲ್ಲದೆಲ್ಲ ಅಲ್ಲಿ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ. ಪಾಠ ಮಾಡ್ತಾ ಇರುವಾಗ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿತು. ನನಗೆ ತುಂಬ ಕನ್ಫ್ಯೂಷನ್ ಆಯಿತು, ಏನಪ್ಪ ಇದು ಅಂತ. ನಾನು ಮಗುಗೆ ಹೇಳಿದೆ ಯಾಕೆ ಅಂತ. ನನಗೆ ಕನ್ನಡ ಬರಲ್ಲ, ಇಂಗ್ಲೀಷಲ್ಲೇ ಪಾಠ ಮಾಡಬೇಕು, ಇಂಗ್ಲೀಷಲ್ಲೇ ಆನ್ಸರ್ ಮಾಡಿದ್ದು, ಇಂಗ್ಲೀಷ್ ಮೀಡಿಯಮ್ ಆಗಿದ್ದರಿಂದ ಅಂತೇಳಿ ತುಂಬ ವಾಗ್ವಾದ ಮಾಡಿತ್ತು ಆ ಮಗು. ನಾನು ಬೇಜಾರಾಗಿ ಕೇಳಿದಲ್ಲಮ್ಮ, ನೀನು ಹಿಂಗೆ ಕೇಳ್ತಾ ಇದೆಯಲ್ಲ, ಕರ್ನಾಟಕದಲ್ಲಿ ಕಲಿತು ನಿನಗೆ ಕನ್ನಡ ಬರಲ್ಲ ಅಂತ ಹೇಳ್ತಾ ಇದೆಯಾ, ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿರೋದು ಅದು ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ. ಅದಕ್ಕೆ ಆ ಮಗು ಹೇಳಿತು, ನನಗೆ ಗೊತ್ತಿಲ್ಲ, ಇಂಗ್ಲೀಷಲ್ಲೇ ಆನ್ಸರ್ ಮಾಡಿ ಅಂತ. ಆ ವಾಗ್ವಾದ ಮಧ್ಯದಲ್ಲಿ ನಾನು ಕೇಳಿದೆ, ಏನಮ್ಮ ನೀನೇನು ತಿಳ್ಕೊಂಡಿದ್ಯಾ, ಕನ್ನಡ ಅಂದರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ, ಅದು ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ. ಆ ಮಗುಗೆ ನಾನು ಅರ್ಥ ಮಾಡಿಸೋಕ್ಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ. ಯಾಕಂದರೆ ಬರೀ ರಾಸಾಯನಶಾಸ್ತ್ರ ಉಪನ್ಯಾಸಕ್ಕೆ ಅಲ್ಲದೆ ನಾನೊಬ್ಬ ಕನ್ನಡ ಮಣ್ಣು ತಿಂದು ಬದುಕುವಂಥ ಒಂದು ಮನುಷ್ಯ ನಾನು. ಆದ್ದರಿಂದ ಅದರ ಮಾರನೇ ದಿನ ಅಂದರೆ ಶುಕ್ರವಾರ ನಾನು ಫಸ್ಟ್ ಇಯರ್ ಸೆಕ್ಷನ್ ಪಾಠ ಮಾಡ್ತಿದ್ದಾಗ ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದರು. ಎಷ್ಟೊಂದು ಬಲವಂತ ಕೇಳಿದ್ರೆ, RVA ಇನ್ನೊಂದು ಬ್ರಾಂಚಲ್ಲಿ ನನ್ನ ಮಗು PUC ಸೆಕೆಂಡ್ ಇಯರ್ ಆಗಿದ್ದರಿಂದ ನನ್ನ ಮಗುನ ಸರ್ಟಿಫಿಕೇಟ್ ಇದೆಲ್ಲ ಇವರು ಕೊಡಲ್ಲ ಅಂತೇಳಿ ಭಯಪಡಿಸಿದ ಕಾರಣ ಒಬ್ಬ ತಂದೆ ಆಗಿದ್ದರಿಂದ ನಾನು ಮೊದಲು ಸೈನ್ ಹಾಕಿ ಬಂದೆ. ಆದರೆ ಮನೆಯಲ್ಲಿ ಕೂತಾದ್ಮೇಲೆ ನನಗೆ ಯೋಚನೆ ಆಯಿತು, ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ನಾನು ಸಸ್ಪೆಂಡ್ ಆಗಿದ್ದೀನಿ ಅಥವಾ ನನ್ನನ್ನು ಕಿತ್ತಾಕ್ಬಿಟ್ಟಿದ್ದಾರೆ, ನನ್ನಿಂದ ರಾಜೀನಾಮೆ ಬರೆಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೇಳೋದು ಇಷ್ಟೇ, ಇಲ್ಲಿ ನಾನು ಸೋತ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಸರ್ಟಿಫಿಕೇಟ್ ಇವ್ರು ಕೊಡದಿದ್ರೂ ಪರವಾಗಿಲ್ಲ, ಆದರೆ ಕನ್ನಡದಿಂದಾಗಿ ನಾನು ಕನ್ನಡ ಭಾಷೆ ಮಾತಾಡಿದ್ರಿಂದ ಒಂದು ಕೆಲಸ ಹೋಯಿತು ಅನ್ನೋ ನೋವು ನನಗೆ ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅದರಿಂದ ಈ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ. ಯಾರಾದರೂ ಇದ್ದರೆ ಈ ಕಾಲೇಜ್ ಒಳಗಡೆ ನನ್ನನ್ನೇನು ಬಿಡಲ್ಲ, ಬಟ್ ಈ ರೀತಿ ಇನ್ನೊಬ್ಬ ಕನ್ನಡಿಗನಿಗೆ ಈ ರೀತಿ ಆಗಬಾರ್ದು. ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋಕ್ಕೆ ಭಯಪಡುವಂತಹ ಒಂದು ಸ್ಥಿತಿ ಆಗೋಗಿದೆ ಇದು. ಇದಕ್ಕೆ ನನ್ನ ಹತ್ರ ವಿಡಿಯೋಗಳು ಅಥವಾ ಸಾಕ್ಷಿಗಳು, ಈ ಕಾಲೇಜ್ನಲ್ಲಿರುವ CCTV ಕ್ಯಾಮರಾಗಳನ್ನು ನೀವು ಪರಿಶೋಧನೆ ಮಾಡಿದರೆ ನಿಮಗೆ ನಿಜ ಅರ್ಥ ಆಗುತ್ತೆ. ಇದಕ್ಕಿಂತ ಜಾಸ್ತಿ ನನಗೇನು ಮಾತಾಡಲಿಕ್ಕಿಲ್ಲ. ಜೈ ಕರ್ನಾಟಕ. ಯಾವುದೇ ಕನ್ನಡಿಗನಿಗೂ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಿ ಕೆಲಸ ಹೋಗುವಂಥ ನನ್ನಂಥ ಗದಿಕೇಡು ಯಾರಿಗೂ ಬರದಿರಲಿ. ನಮಸ್ಕಾರ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಪ್ರಾಧ್ಯಾಪಕ ಮರಳಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಪ್ರಾಧ್ಯಾಪಕರನ್ನ ಮರಳಿ ಕೆಲಸಕ್ಕೆ ತೆಗೆದುಕೊಳ್ಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಮತ್ತೊಮ್ಮೆ ಪ್ರಾಧ್ಯಾಪಕರನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ರೂಪೇಶ್ ರಾಜಣ್ಣ ಬಂದಿದ್ದಾರೆ. ಕಾಲೇಜಿನ ಜೊತೆಗೆ ಮಾತಾಡಿದ್ದಾರೆ. ಮತ್ತೊಮ್ಮೆ ಕೆಲಸಕ್ಕೆ ತೆಗೆದುಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದು ಒಂದು ಪಾರ್ಟ್, ಅದು ನಮಗೆ ಬೇಕಾಗಿಲ್ಲ. ನಾವು ಹೇಳ್ತಾ ಇರೋದು ಅವ್ರನ್ನ ಕೆಲಸದಿಂದ ಕಿತ್ತು ಹಾಕಿದ್ದು ಯಾವ ಪುರುಷಾರ್ಥಕ್ಕೆ ಅಂತ ಹೇಳಿ. ಏನಕ್ಕೋಸ್ಕರ? ಕನ್ನಡ ಮಾತಾಡಿದ್ರು ಅಂತನಾ? ಮತ್ತೆ ಸೇರಿಸ್ಕೊಂಡಿದ್ದು ಯಾಕೆ ನೀವು? ಭಯಪಟ್ಟ? ಬೇಕಾಗಿಲ್ಲ ರೀ. ಆ ಕಾಲೇಜಿನ ಮ್ಯಾನೇಜ್ಮೆಂಟು ಇದಕ್ಕೆ ಉತ್ತರ ಕೊಡಬೇಕು. ಫಸ್ಟ್ ಆಫ್ ಆಲ್ ಇವ್ರನ್ನ ಕೆಲಸದಿಂದ ಯಾಕೆ ತೆಗೆದು ಹಾಕಿದ್ರಿ ಅದನ್ನು ಹೇಳಿ. ಅವರು ಕನ್ನಡದ ಬಗ್ಗೆ ಮಾತಾಡಿದ್ದಕ್ಕ, ಕನ್ನಡದ ಗೌರವದ ಬಗ್ಗೆ ಆ ವಿದ್ಯಾರ್ಥಿಗೆ ಹೇಳಿದ್ದಕ್ಕ, ಯಾಕಾಗಿ? ಈಗ ವಾಪಸ್ ಕೆಲಸಕ್ಕೆ ತಗೊಂಡ್ರಿ ಎಲ್ಲಾನು ಸರಿ ಹೋಯ್ತು ಅಂತ ಹೇಳೋದಲ್ಲ. ಫಸ್ಟ್ ತೆಗೆದಿದ್ದು ಯಾಕೆ ಅಂತ ಹೇಳಿ ನೀವು ಉತ್ತರ ಕೊಡಬೇಕು. ನಾಳೆ ಇನ್ನೊಂದು 4-5 ಕಾಲೇಜುಗಳು ಹೀಗೆ ಮಾಡಿದ್ರೆ ಅಲ್ಲ ರೀ, ಏನು ಮಹಾ ಮಾಡಿದ್ರು ಆಯಿತು, ನಾನು ಒಪ್ಕೊಳ್ತೀನಿ. ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಇಂಗ್ಲೀಷ್ನಲ್ಲಿ ಪಾಠ ಮಾಡಬೇಕು. ಕನ್ನಡ ಗೊತ್ತಿಲ್ಲದ ಬೇರೆ ರಾಜ್ಯಗಳಿಂದ ಬಂದಂಥ ವಿದ್ಯಾರ್ಥಿಗಳಿರ್ತಾರೆ, ಎಲ್ಲನೂ ಫೈನ್. ಆದರೆ ವಿದ್ಯಾರ್ಥಿ ಕೇಳಿದ ಪ್ರಶ್ನೆ ಕನ್ನಡದಲ್ಲಿ, ಕನ್ನಡದ ಪ್ರಶ್ನೆಗೆ ಕನ್ನಡದಲ್ಲೇ ಉತ್ತರ ಕೊಡಬೇಕು. ಕನ್ನಡದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಆಯಿತು, ಕನ್ನಡದಲ್ಲಿ ಉತ್ತರ ಕೊಟ್ಟ ನಂತರ ನಿನಗದು ಅರ್ಥ ಆಗಲಿಲ್ವಾ, ಇಂಗ್ಲೀಷ್ನಲ್ಲಿ ಹೇಳಬೇಕಾ? ಆಯಿತು, ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಆ ಹುಡುಗಿ ಯಾವ ರೇಂಜಿಗೆ ಚರ್ಚೆ ಮಾಡಿದೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಮಾತನಾಡಲೇಬಾರ್ದು,
ಕನ್ನಡದಲ್ಲಿ ಉತ್ತರನೇ ಕೊಡಬೇಡಿ, ನೀವು ಇಂಗ್ಲೀಷಲ್ಲೇ ಉತ್ತರ ಕೊಡಿ. ನನಗೆ ಕನ್ನಡ ಬರೋದೇ ಇಲ್ಲ, ಸುತಾರಾಮ್ ಬರೋದಿಲ್ಲ, ನನಗೆ ಕನ್ನಡ ಬರೋದಿಲ್ಲ ಅನ್ನೋದೇ ಅಪರಾಧ. ಕರ್ನಾಟಕಕ್ಕೆ ಬಂದು ಇಲ್ಲಿಯ ಅನ್ನ ತಿಂದು ಇಲ್ಲೇ ಪಾಠ ಓದ್ಕೊಂಡು ಕನ್ನಡ ಬರೋದಿಲ್ಲ ಅಂತ ಹೇಳಿದ್ರೆ ಅದು ನಾಚಿಕೆಗೇಡು. ಪ್ರಗತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತು ಹೋಗ್ತಾರೆ. ಪ್ರಗತಿ, ನಾವು ವರದಿಯನ್ನ ಬಿತ್ತರಿಸಿದ ತಕ್ಷಣ ಮತ್ತೆ ಆ ಪ್ರಾಧ್ಯಾಪಕರನ್ನ ಮರಳಿ ಕೆಲಸಕ್ಕೆ ಸೇರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಮ್ಯಾಟರ್ ಅಲ್ಲ. ಯಾಕೆ ಅವ್ರನ್ನ ಕಿತ್ತಾಗಿದ್ದು? ಮ್ಯಾನೇಜ್ಮೆಂಟ್ ಏನಾದರೂ ಇದಕ್ಕೆ ರಿಪ್ಲೈ ಮಾಡಿದೆಯಾ, ಮಾತಾಡಿದಾರಾ, ರಿಯಾಕ್ಟ್ ಮಾಡಿದಾರಾ? ವಾಸು, ಮ್ಯಾನೇಜ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮವರೆಗೂ ಕೂಡ ಈ ವಿಚಾರ ತಲುಪಲಿಲ್ಲ. ಅಂದ್ರೆ ಕೆಳ ಹಂತದ ಇಲ್ಲಿ ಏನ್ ಕೆಲಸ ಮಾಡ್ತಾರೆ ಅವ್ರವ್ರ ಒಳಗಡೆನೆ ಅವ್ರವ್ರ ಮಟ್ಟದಲ್ಲೇ ಈ ರೀತಿಯಾಗಿ ಒಂದು ಡಿಸಿಷನ್ ಮಾಡಿದ್ದಾರೆ. ಆದ್ರೆ ಏನ್ ಡಿಸಿಷನ್ ಆಗಿದೆ ಇದು ಖಂಡಿತ ತಪ್ಪು. ಈ ರೀತಿಯಾಗಿ ನಾವ್ಯಾರು ಕೂಡ ಕನ್ನಡಕ್ಕೆ ವಿರೋಧಿಗಳಲ್ಲ, ನಾವ್ಯಾರು ಕೂಡ ಕನ್ನಡ ಭಾಷೆಯ ವಿರೋಧಿಗಳಲ್ಲ. ಇದಾಗಿರುವಂತಹದ್ದು ತಪ್ಪು. ಆದ್ರೆ ಆಗಿರುವಂತಹ ತಪ್ಪಿಗೆ ನಾವು ಪ್ರಾಯಶ್ಚಿತವಾಗಿ ವಾಪಸ್ ಕೆಲಸಕ್ಕೆ ಸೇರಿಸ್ಕೊಳ್ತೀವಿ. ಅವರ ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಲಸದಿಂದ ತೆಗೆಯುವಂತಹ ಮಾತೇ ಇಲ್ಲ ಅನ್ನುವಂತಹ ಉತ್ತರವನ್ನ ಈಗ ಈ RV ಲರ್ನಿಂಗ್ ಹಬ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಸಾಕಷ್ಟು ಬ್ರಾಂಚಸ್ ಇದೆ. ಓಕೆ, ರೂಪೇಶ್ ರಾಜಣ್ಣ ಅವರು ಫೋನದಲ್ಲಿದ್ದಾರೆ. ರೂಪೇಶ್ ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ತಗೊಳ್ಳಿ ಸರ್. ಆಯ್ತು, ಇವಾಗ ಕಾಲೇಜಿನವರು ಮ್ಯಾನೇಜ್ಮೆಂಟ್ನವರು ಮತ್ತೆ ಕೆಲಸಕ್ಕೆ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಒಂದು ಮಾತು 100% ಸರ್, ಇಲ್ಲಿ ನಾವು ಬಂದ ಮೇಲೆ ನಮ್ಮವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ ಸರ್. ಅಲ್ಲ, ಇನ್ನೊಂದ್ ಏನಾಗಿದೆ ಅಂದ್ರೆ ಈ ತರದೆಲ್ಲ ಘಟನೆಗಳು ಆಗ್ಬಾರ್ದು ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಕನ್ನಡದ ವಿಚಾರನ ಇನ್ನೊಂದು ವಿಚಾರ ಅಂತಂದ್ರೆ ಕರ್ನಾಟಕದಲ್ಲಿ ಇನ್ನು ಇದನ್ನು ಮಾಡ್ಲಿಲ್ಲ ಅಂತಂದ್ರೆ ಅರ್ಥ ಏನ್ ಸರ್? ಹಲೋ ಸರ್, ನಮಸ್ಕಾರ. ಇದು ಹಾಗಾಗಿ ಪಾಪ ಅವರು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದಂಗೆ ನನಗೆ ಗಮನಕ್ಕೆ ಬಂತು ಸರ್. ಇಮಿಡಿಯೇಟ್ ಅದನ್ನ ಮಾತಾಡಿ ಪಾಪ ಅವ್ರ ಜೊತೆ ಎದುರ್ಕೋಬೇಡಿ ಸರ್, ನಾ ಇದೀವಿ ನಿಮ್ಗೆ ನ್ಯಾಯ ಕೊಡ್ಸೋವರೆಗೂ ಅಂತ ಹೇಳಿ ಈಗ ಬಂದು ವೈಸ್ ಪ್ರಿನ್ಸಿಪಲ್ ಇದ್ರು ಸರ್ ಇಲ್ಲಿ. ಮತ್ತೆ ಮ್ಯಾನೇಜ್ಮೆಂಟ್ ಅವ್ರು ಒಂದಷ್ಟು ಜನ ಫೋನ್ ಅಲ್ಲೆಲ್ಲ ಮಾತಾಡಿದ ಮೇಲೆ ಇಲ್ಲ ಸರ್, ದಯವಿಟ್ಟು ಇದನ್ನ ನಾವು ಆಗಿರೋಂತ ತಪ್ಪಿಗೆ ನಾವು ಖಂಡಿತವಾಗ್ಲೂ ಇದಕ್ಕೆ ಒಂದು ಅಂತ್ಯ ಮಾಡಿ ಅವ್ರನ್ನ ಮತ್ತೆ ವಾಪಸ್, ನಾ ಹಂಗೂ ಹೇಳಿದೀನಿ, ಅವ್ರು ವಾಪಸ್ ನಿಮ್ ಕಾಲೇಜಲ್ಲಿ ಬಂದು ಮತ್ತೆ ಅದೇ ರೀತಿ ಪಾಠ ಇಲ್ಲಿ ವಿದ್ಯಾರ್ಥಿಗಳು ಪಾಪ ಕಾಲಿಗೆ ಬೀಳ್ತಾರೆ ಸರ್, ಅವ್ರನ್ನ ಹೋಗ್ಬೇಡಿ ಅಂತ. ಅಷ್ಟು ಒಳ್ಳೆ ವ್ಯಕ್ತಿತ್ವ ಸರ್ ಅವರು. ವಿದ್ಯಾರ್ಥಿಗಳು ಅವ್ರ ಹತ್ರ ನೀವು ಹೋಗ್ಬೇಡಿ ಅಂತ ಹೇಳ್ತಾರೆ ಅವ್ರನ್ನ. ಅಂತ ಇದ್ರಲ್ಲಿ ಪಾಪ ಅವ್ರಿಗೆ ಈ ತರ ಮಾಡಿರೋದು ಅಂದ್ರೆ ಅವ್ರು ಏನ್ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾರೋ ಅಲ್ಲ ಪ್ರಿನ್ಸಿಪಲ್ ವಾಟ್ ಎವರ್ ಇಟ್ ಇಸ್ ಸರ್ ಅವರು. ಬಟ್ ಈಗ ಅವರೇ ಒಪ್ಕೊಂಡು ನನಗೆ ಫೋನ್ ಮಾಡಿ ಹೇಳಿದ್ರು ಸರ್, ದಯವಿಟ್ಟು ಬನ್ನಿ, ಅದೇನಿದೆ ಇದಕ್ಕೆ ಒಂದು ಅಂತ್ಯ ಮಾಡಿ ಅವ್ರನ್ನ ವಾಪಸ್ ನಮ್ಮ ಕಾಲೇಜಿಗೆ ಸೇರ್ಸ್ಕೊತೀವಿ, ಇನ್ ಮುಂದೆ ನಮ್ಮ ಇದರಿಂದ ಯಾವುದೇ ತರ ತಪ್ಪಾಗದೆ ಅದೇ ರೀತಿ ನಾವು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಸರ್. ಸರ್ ಸರ್ ನೀವೀಗ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದ್ರಿ, ಪ್ರಿನ್ಸಿಪಾಲ್ ಜೊತೆ ಮಾತಾಡಿದ್ರಿ ಅಂತ ಅನ್ಕೊಳ್ತೀವಿ. ಇಲ್ಲ ಏನಂದ್ರು ಅವರು? ಹೇಗಾಗಿದ್ದಂತೆ ಇದು? ಬಂದೆ ಒಂದ್ ನಿಮಿಷ ಸರ್, ಹೇಳಿ ರಾಜಣ್ಣವ್ರೆ. ನೀವು ಅಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದ್ರಿ, ಪ್ರಿನ್ಸಿಪಾಲ್ ಜೊತೆ ಮಾತಾಡಿದ್ರಿ ಎಂದು ಭಾವಿಸ್ತೀನಿ. ಹೇಗಾಗಿದ್ದಂತೆ ಘಟನೆ? ಹೇಗಾಗಿದ್ದು? ಹೌದು, ಏನಾಗಿದೆ ಅಂತಂದ್ರೆ ಸರ್, ಅದು ಏನಾಗಿದೆ ಅಂತಂದ್ರೆ ಇವರು ಪಾಠ ಮಾಡ್ತಾ ಇದ್ರಂತೆ ಸರ್. ಪಾಠ ಮಾಡ್ಬೇಕಾದ್ರೆ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಕನ್ನಡದಲ್ಲಿ ಏನೋ ಪ್ರಶ್ನೆ ಕೇಳಿದಾನೆ. ಕೇಳಿದಾಗ ಇವ್ರು ಏನ್ ಮಾಡಿದ್ದಾರೆ, ಕನ್ನಡದಲ್ಲಿ ಉತ್ತರ ಅಂದ್ರೆ ಕನ್ನಡದಲ್ಲಿ ಪ್ರಶ್ನೆ ಕೇಳಿದಾಗ ಇವ್ರು ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅವ್ರ ಪಕ್ಕದಲ್ಲಿ ಕೂತಿದಂತ ಒಬ್ಬ ವಿದ್ಯಾರ್ಥಿ, ಬನ್ನಿ ಬ್ರದರ್ ನೀವು ಬನ್ನಿ, ನೀವು ಬನ್ನಿ ಒಂದಿಬ್ರು ಸರ್ ಬನ್ನಿ ಸರ್ ನೀವು. ಇವ್ರು ಏನೋ ಪ್ರಶ್ನೆ ಕೇಳಿದಾಗ ಅವ್ರಿದ್ದವ್ರು ಏನ್ ಮಾಡಿದ್ದಾರೆ, ಪಕ್ಕದಲ್ಲಿರೋ ಹುಡುಗ ನೀವು ಕನ್ನಡದಲ್ಲಿ ಬೇಡ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವ್ರು ಏನ್ ಮಾಡಿದಾರೆ, ಅಲ್ಲಪ್ಪ ಕನ್ನಡದಲ್ಲಿ ಕೇಳೋದು ಕ್ರಿಮಿನಲ್ ಅಲ್ಲ, ಅಂದ್ರೆ ಒಬ್ಬ ಲೆಕ್ಚರರ್ ಆಗಿ ಅವ್ರು ಕನ್ನಡದಲ್ಲಿ ಕೇಳಿದ ಮೇಲೆ ಅವ್ರಿಗೆ ನಾವು ಸಪೋರ್ಟ್ ಮಾಡೋದು ಒಂದು ರೀತಿ ಒಳ್ಳೇದಲ್ವ ಅಂತ ಕೇಳಿದ್ದಕ್ಕೆ ಆ ವಿಚಾರವಾಗಿ ಇವ್ರನ್ನ ಬಿಟ್ಟು ವಿದ್ಯಾರ್ಥಿಗಳನ್ನ ಕರೆಸಿ ಬೇರೆ ರೀತಿ ಏನೋ ಒಂದು ಇದ್ ಮಾಡಿ ಅವ್ರನ್ನ ಕೆಲಸದಿಂದ ಇಮಿಡಿಯೇಟ್ ಟರ್ಮಿನೇಟ್ ಮಾಡಿ. ಈಗ ಕೆಲಸದಿಂದ ಇಮಿಡಿಯೇಟ್ ಟರ್ಮಿನೇಟ್ ಮಾಡೋದಕ್ಕೆ ಆ ಮಹಾನುಭಾವ ಪ್ರಿನ್ಸಿಪಾಲ್ ಇರ್ಬೇಕಲ್ಲ, ಅವರು ಫಸ್ಟ್ ಇವ್ರನ್ನ ಕರೆಸಿ ಏನಾಗಿದೆ ಅಂತ ಕೇಳಬೇಕಲ್ಲ, ಅಷ್ಟು ವ್ಯವಧಾನ ಬೇಕಲ್ಲ ಸರ್. ಏನು ಕೇಳದೇನೆ ಒಂದು ಬೇರೆ ರೀತಿ ಇಂಟೆನ್ಷನ್ ಇಟ್ಕೊಂಡು ಸರ್ ಬನ್ನಿ ಬ್ರದರ್ ಹತ್ತಿ ಒಳಗಡೆ ಬನ್ನಿ ಮಾಡ್ಕೊಂಡು ಅವಾಗ ಇವ್ರನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ಪಾಪ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ರೂಪೇಶ್ ಅವರು ಇದನ್ನ ಹಾಕಿದಾಗ ಬಹಳ ನೋವಾಯ್ತು ಸರ್. ಬಟ್ ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಸರ್, ನಾನು ಚೆನ್ನಾಗಿ ಗೊತ್ತು ಅವ್ರ ಬಗ್ಗೆ. ನಾನು ಹಾಗೆ ಇಮಿಡಿಯೇಟ್ ಅವ್ರು ಕರೆ ಮಾಡಿದೆ, ನೀವ್ ಎಲ್ಲಿದ್ದೀರಾ ಬರ್ತಾ ಇದ್ದೀನಿ ಇರಿ ಸರ್ ಅಂತಾಗ ನಮ್ಮ ಮನೆ ಪಕ್ಕನೇ ಕಾಲೇಜ್ ಇರೋದು ಸರ್ ಇದು. ಈ ಕಾಲೇಜ್ ಇಲ್ಲಿ ನಾನು ಇಲ್ಲೇ ಸ್ವಲ್ಪ 5 ನಿಮಿಷ 10 ನಿಮಿಷದಲ್ಲಿ ಬಂದ್ಬಿಟ್ಟು ಈಗ ಸದ್ಯಕ್ಕೆ ಕಾಲೇಜು ಮಂಡಳಿ ಜೊತೆ ಮಾತಾಡಿದೀನಿ ಸರ್. ಈಗ ಕಾಲೇಜು ಮಂಡಳಿ ಇವ್ರು ಏನ್ ಹೇಳಿದಾರೆ, ಈಗ ವೈಸ್ ಪ್ರಿನ್ಸಿಪಾಲ್ ಇಲ್ದೇ ಇರೋದಕ್ಕೆ ವೈಸ್ ಪ್ರಿನ್ಸಿಪಾಲ್ ಮತ್ತೆ ಇನ್ನೊಂದಷ್ಟು ಸ್ಟಾಫ್ಗಳು ಮತ್ತೆ ಪ್ರಿನ್ಸಿಪಾಲ್ ಯಾರಂತೆ ಸರ್? ಅವರು ಕರ್ನಾಟಕದವರ? ಏನ್ ಕತೆ ಅದು? ಈಗ ನನಗೆ ಪ್ರಿನ್ಸಿಪಾಲ್ ಎಲ್ಲ ಈಗ ಸಿಗ್ತಾ ಇದಾರೆ ಸರ್. ಎಲ್ಲಿ ಗೊತ್ತಾ, ಸೌತ್ ಎಂಡ್ ಸರ್ಕಲ್ ಇದೆ ಗೊತ್ತಾ ಸರ್, ಅಲ್ಲಿ RV ಟ್ರಸ್ಟ್ ಏನ್ ಸರ್ ಅದು, RV ಟ್ರಸ್ಟ್ ಹತ್ರ ಈಗ ಅಲ್ಲಿಗೆ ಬರ್ತಾ ಇದಾರೆ ಸರ್. ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಗೊತ್ತಾಗುತ್ತೆ ಸರ್ ಆ ಪ್ರಿನ್ಸಿಪಲ್ ಯಾರು ಅವ್ರ ಮುಖ ನೋಡಿ ಅವ್ರಿಗೆ ಮಾತಾಡಿ ಅವ್ರ ಕಡೆಯಿಂದ ಏನಾಗಿದೆ ಅದಕ್ಕೆ ಒಂದು ಕ್ಷಮೆ ಕೇಳಿಸಿ ಇದನ್ನ ಅವ್ರಿಗೆ ಮತ್ತೆ ವಾಪಸ್ ಕೆಲ್ಸಕ್ಕೆ ಸೇರ್ಸೋವರೆಗೂ ನಾನಂತೂ ಅವಕಾಶ ಕೊಡೋದಿಲ್ಲ ಸರ್. ಅಲ್ಲೇ ಪಕ್ಕದಲ್ಲಿ ಪ್ರಾಧ್ಯಾಪಕರು ಇದಾರ ಸರ್? ಇದಾರೆ, ಕೊಡ್ಲಾ ಸರ್ ಅವ್ರ ನಂಬರ್? ಕೊಡ್ತೀನಿ ಕೊಡಿ. ಹೊಡಿಗೆರೆ. ಹಲೋ ಸರ್ ನಮಸ್ತೆ ಸರ್.
ನಮಸ್ಕಾರ ಹುಡುಗರ ಅವರೇ. ಸರ್ ಹೇಳಿ ಸರ್, ಇವಾಗ ಮತ್ತೊಮ್ಮೆ ಚಾನೆಲ್ ಕೆಲ್ಸಕ್ಕೆ ಚಾನೆಲ್ ಸೇರ್ಸ್ಕೊಳ್ತೀವಿ ಅವ್ರಾ? ಅಂತ ಹೇಳಿದ್ದಾರೆ. ಏನ್ ಸರ್? ಹೌದು, ರೂಪೇಶ್ ವಿಜಯನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಪ್ರಿನ್ಸಿಪಾಲ್ರು ಮೈಸೂರಲ್ಲಿ ಇದ್ದಾರೆ ಅಂತ ಒಂದ್ಸಲ ಹೇಳಿದ್ರು. ಇವಾಗ ಎಲ್ಲೋ ಇಲ್ಲಿ ಆರ್ ವಿ ಟ್ರಸ್ಟ್ ಹತ್ರ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸರ್. ಸರ್ ನಿಮ್ಮನ್ನು ಟರ್ಮಿನೇಟ್ ಮಾಡುವಾಗ ಪ್ರಿನ್ಸಿಪಾಲ್ ಏನ್ ಹೇಳಿದ್ರು ನಿಮ್ಮ ಹತ್ರ ಅಂತ? ಪ್ರಿನ್ಸಿಪಾಲ್ ಹೇಳಿದ್ರು ನೀವು ಪಾಠ ಮಾಡೋದು ಅರ್ಥ ಆಗ್ತಾ ಇಲ್ಲ, ಪ್ಲಸ್ ಮಕ್ಕಳೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಅವ್ರು ಯಾವುದೇ ಸ್ಟೂಡೆಂಟ್ಸ್ ಅನ್ನ ನನ್ಗೆ ಮೀಟ್ ಮಾಡಕ್ಕೆ ಬಿಟ್ಟಿಲ್ಲ, ಅವಕಾಶ ಕೊಟ್ಟಿಲ್ಲ. ನೀವು ಕನ್ವಿನ್ಸ್ ಮಾಡ್ಲಿಲ್ವಾ? ನಾನು ಕನ್ವಿನ್ಸ್ ಕನ್ನಡದಲ್ಲಿ ಕೇಳಿದ್ದಕ್ಕೆ ನಾನು ಯಾವುದೋ ಒಂದು ಹೇಳಿದೆ ಅಂತ. ಏನೋ ಒಂದು ಗ್ರಜ್ಜೆಯಲ್ಲಿ ಅವ್ರು ಮಾತಾಡ್ತಿದ್ರು. ನನಗೆ ಅದು ಬಹಳ ಬೇಜಾರಾಗೋಯ್ತು. ಮತ್ತೆ ಅದೇ ಇನ್ನೊಂದು ಏನಂತ ಹೇಳಿದ್ರೆ, ಅದೇ ಕನ್ನಡದಲ್ಲಿ ಎಲ್ಲ ಪಾಠ ಮಾಡ್ತೀರಾ ನೀವು? ಕನ್ನಡದಲ್ಲಿ ನೀವು ಪಾಠ ಮಾಡ್ತೀರಾ? ಅದೆಲ್ಲ ಆಗಲ್ಲ ಇಲ್ಲಿ. ಕನ್ನಡದಲ್ಲಿ ಪಾಠ ಮಾಡೋರ್ಲಿ ಇಲ್ಲಿ ಬೇಡ, ನಮ್ಮ ರೆಪ್ಯುಟೇಷನ್ ಹಾಳಾಗತ್ತೆ ಆರ್ ವಿ ಕಾಲೇಜ್ ಇದು ಅಂತ ಹೇಳಿ ಹೋಗ್ಬೇಕು ಅಂದ್ರು. ಸರ್ ಎಷ್ಟು ಸ್ಟೂಡೆಂಟ್ಸ್ ಇದ್ರು ಸರ್ ಕ್ಲಾಸ್ನಲ್ಲಿ? ಕ್ಲಾಸ್ನಲ್ಲಿ ಒಂದು 50 ಮಕ್ಕಳಿದ್ರು ಕಾಣುತ್ತೆ. ಎಲ್ರು ಯಾರಿಗೂ ಕನ್ನಡನೇ ಬರಲ್ವ ಸರ್ ಅಲ್ಲಿ? ಬರುತ್ತೆ ಸರ್, ಅಲ್ಲಿ ಕನ್ನಡ ಸಪೋರ್ಟ್ ಮಾಡೋ ಮಕ್ಕಳಿದ್ದಾರೆ. ಬಟ್ ಅವರಿಗೆ ಅದೇನೋ ಭಯಪಟ್ಟ ಮಕ್ಕಳು ಬಂದಿದ್ರು. ಬಟ್ ಆ ಮಕ್ಕಳು ನನ್ನ ಹತ್ರ ಕಾಲೆಲ್ಲ ಹಿಡಿದು ಹೇಳಿದ್ರು ಹೋಗ್ಬೇಡಿ ಅಂತ. ಬಟ್ ಇವ್ರು ಹೇಳಿದ್ಮೇಲೆ ನಾನು ಹೋಗ್ಲೇಬೇಕಲ್ಲ ಸರ್. ಈ ಹಿಂದೆ ಯಾವಾಗಾದ್ರೂ ಈಗ ಆಗಿದೆಯಾ? ಇದ್ರ ಹಿಂದೆನೂ ಅವರು ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ. ಸ್ಟೂಡೆಂಟ್ಸ್ ಬಂದಿಲ್ಲ, ಬಟ್ ಅವರೇ ಕರೆದು ನನ್ನ ಹೇಳಿದ್ರು, ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡ್ ಬನ್ನಿ ಮಾತಾಡೋಣ ಅಂದ್ರೆ ಅವ್ರು ನಂಗೆ ಅವಕಾಶ ಕೊಟ್ಟಿಲ್ಲ. ಅಂದ್ರೆ ನೀವು ಕನ್ನಡದಲ್ಲಿ ಹೇಳ್ತೀರಾ, ಅರ್ಥ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಕಂಪ್ಲೇಂಟ್ ಮಾಡಿದ್ದಾರೆ ಅಂತನಾ? ಹೌದೌದೌದು. ನಾನು ಎಲ್ಲಾನು ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಸರ್. ಒಂದು ಮಗು ಏನೋ ಅಕಸ್ಮಾತ್ ಕೇಳಿದ್ದಕ್ಕೆ ನಾನು ಆನ್ಸರ್ ಕನ್ನಡದಲ್ಲಿ ಹೇಳಿದೆ ಅಷ್ಟೇ. ಓಕೆ. ಈ ಪ್ರಾಂಶುಪಾಲರು ಎಲ್ಲಿಯವರು ಸರ್? ಅವ್ರ ಹೆಸರೇನು? ಅವರು ವೆಂಕಟೇಶನ್ ಅಂತ ಹೆಸರು ಅವ್ರದ್ದು. ಅವರು ಅದೇ ಬೆಂಗಳೂರಿನವರೇ ಕಾಣುತ್ತೆ. ಬೆಂಗಳೂರವರೇ? ಹಲೋ, ಬೆಂಗಳೂರವರೇ ಅವರೂ? ಹಲೋ ಹಲೋ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಫೈನಲಿ ಅವರು ಮತ್ತೊಮ್ಮೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ. ಆದರೆ ಪ್ರಶ್ನೆ ಇರೋದು, ಯಾರೋ ಒಬ್ಬ ವಿದ್ಯಾರ್ಥಿ ಕನ್ನಡದಲ್ಲಿ ಪ್ರಶ್ನೆ ಕೇಳ್ತಾನೆ, ಕನ್ನಡದಲ್ಲಿ ಉತ್ತರ ಕೊಡ್ತಾರೆ. ಯಾವ ಮಹಾ ತಪ್ಪಿದು? ಹಾಗಾದರೆ ಕನ್ನಡ ಬಳಸೋ ಹಾಗೆ ಇಲ್ವಾ? ಆಯ್ತಪ್ಪ, ಇಂಗ್ಲೀಷ್ ಮೀಡಿಯಮೇ ನಿಮ್ಮದು, ಇಲ್ಲ ಅಂತ ಹೇಳಿಲ್ಲ, ತಪ್ಪಿಲ್ಲ, ಆಮೇಲೆ ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ಇಂಗ್ಲೀಷ್ ಮೀಡಿಯಮ್ಮು ಕಾಲೇಜ್ಗಳಲ್ಲೆಲ್ಲ ಕನ್ನಡದಲ್ಲೇ ಪಾಠ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಇಂಗ್ಲೀಷ್ ಮೀಡಿಯಂ ಅಂದ ತಕ್ಷಣ ಅಲ್ಲಿ ಕನ್ನಡ ಬಳಸೋ ಹಾಗೆ ಇಲ್ವಾ? ಫೈನ್ ಹಾಕ್ತೀರಾ ನೀವು? 55 ರೂಪಾಯಿ, 100 ರೂಪಾಯಿ? ಇಂಥದ್ದು ಇರುತ್ತಾ ಅಂತ. ಸರ್ ಈಗ ಒಂದೇನು ಗೊತ್ತಾ, ಸಂಪೂರ್ಣವಾಗಿ ಇವ್ರಿಗೆ ಕೆಲಸ ಸಿಗಬೇಕು ಈ ಕಾಲೇಜಲ್ಲಿ, ಅರ್ಥ ಆಗ್ತದೆ. ಮತ್ತೆ ಇದು ರಿಪೀಟ್ ಆಗಬಾರ್ದು ಇನ್ನು ಮತ್ತೆ ಅಲ್ಲಿವರೆಗೂ ಅವಕಾಶ ಕೊಡಲ್ಲ, ಅರ್ಥ ಆಗ್ತಾ ಇದೆಯಾ? ಬನ್ನಿ ಸರ್, ನಿಮ್ಗೆ ಯಾಕೆ ನಾವು ಇದೀವಿ, ಬನ್ನಿ ಸರ್ ಇದರಲ್ಲಿ. ಸರ್ ಈಗ ಒಂದೇನು ಗೊತ್ತಾ, ಸಂಪೂರ್ಣವಾಗಿ ಇವ್ರಿಗೆ ಕೆಲಸ ಸಿಗಬೇಕು ಈ ಕಾಲೇಜಲ್ಲಿ, ಅರ್ಥ ಆಗ್ತದೆ. ಮತ್ತೆ ಇದು ರಿಪೀಟ್ ಆಗಬಾರ್ದು ಇನ್ನು ಮತ್ತೆ ಅಲ್ಲಿವರೆಗೂ ಅವಕಾಶ ಕೊಡಲ್ಲ, ಅರ್ಥ ಆಗ್ತಾ ಇದೆಯಾ? ಬನ್ನಿ ಸರ್, ನಿಮ್ಗೆ ಯಾಕೆ ನಾವು ಇದೀವಿ, ಬನ್ನಿ ಸರ್ ಇದರಲ್ಲಿ. ಸೊ ಪದೇ ಪದೇ ಬೆಂಗಳೂರಿನಲ್ಲಿ ಈ ಥರದ ಘಟನೆಗಳು ನಡೀತಾನೆ ಇದೆ. ಯಾಕೆ ಎಂದು ಗೊತ್ತಿಲ್ಲ. ಯಾಕೆ ಕನ್ನಡಿಗರು ಸುಮ್ಮನೆ ಕೂರ್ತಾರೆ ಅಂತನ, ಅಥವಾ ನಾವು ಏನು ಬೇಕಾದರೂ ಮಾಡ್ಬೋದು, ನಮ್ಮ ಇಚ್ಛೆನುಸಾರ ಮಾಡ್ಬೋದು, ಪಾಪ ಸುಮ್ಮನಾಗ್ತಾರೆ, ಮಾತಾಡೋದಿಲ್ಲ. ಈ ಥರದ್ದೇನಾದರೂ ಭಾವನೆ ಇದೆಯಾ? ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಒಂದು ಅಲ್ಲ ಇದು, ಈ ಒಂದು ಘಟನೆ ಅಲ್ಲ, ಪದೇ ಪದೇ ಇದೇ ಥರದ ಘಟನೆಗಳು. ಯಾವುದೋ ಆಟೋ ಹೋಯ್ತಾ, ಆ ಆಟೋದಲ್ಲಿ ಮತ್ತೆ ಅದೇ ಗಲಾಟೆ, ನಾನು ಕನ್ನಡ ಮಾತಾಡೋದಿಲ್ಲ, ಕನ್ನಡ ಬರೋದಿಲ್ಲ. ಅಲ್ಲ ರೀ, ನೀವು ಕರ್ನಾಟಕಕ್ಕೆ ಬಂದಿದ್ದೀರಿ, ಬೆಂಗಳೂರಿನಲ್ಲಿದ್ದೀರಿ, ಒಂದು 2 ವರ್ಷ ಬೆಂಗಳೂರಿನಲ್ಲಿದ್ದರೂ ಒಂದು 4 ಅಕ್ಷರನಾದರೂ ಕನ್ನಡ ಮಾತಾಡಬೇಕು. 4 ಅಕ್ಷರ, ಜಾಸ್ತಿ ಕೇಳ್ತಾ ಇಲ್ಲ. ಅದು ಬರೋದಿಲ್ಲ, ಬಿಟ್ಟಾಕಿ ಕನ್ನಡ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕನ್ನಡ ಯಾವ ಕನ್ನಡದು? ಅದನ್ನೇ ಹೇಳೋದಕ್ಕೆ ಬರೋದಿಲ್ಲ. ಅಂಥವ್ರು ಇದ್ದಾರೆ. ಇವ್ರಿಗೇನು ಹೇಳಬೇಕು? ಭಾಷಾ ಪ್ರೇಮ ನಮಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಭಾಷಾ ಪ್ರೇಮ ಏಕಮುಖವಾಗಿಲ್ಲ. ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ನಿಮ್ಮ ಜೊತೆ ಚೆನ್ನಾಗೇ ಇರ್ತೀವಿ. ಇಲ್ವಾ, ಹೀಗಾಗತ್ತೆ. ಪದೇ ಪದೇ ನಾವೊಂದು ವಾಕ್ಯವನ್ನು ಹೇಳ್ತಾನೆ ಇರ್ತೀವಿ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿ ಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಕನ್ನಡಿಗ ಯಾರು ಅಂದರೆ ಇವನೇ ಕನ್ನಡಿಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.